ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 17ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಆ ಶ್ಲೋಕದ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಏನಂತ ತಿಳ್ಕೊಂಡ್ವಿ? ಯಾರ ಮನಸ್ಸು ಭಗವಂತನಲ್ಲೇ ಮುಳುಗಿರುತ್ತೋ, ಯಾರ ಬುದ್ಧಿ ಆ ಪರಮಾತ್ಮನಲ್ಲೇ ಮುಳುಗಿರುತ್ತೋ, ಮತ್ತೆ ಆ ಭಗವಂತನಲ್ಲೇ ಯಾರಿಗೆ ನಿರಂತರವಾಗಿ ಏಕೀಭಾವದ ಸ್ಥಿತಿ ಇರುತ್ತೋ, ಅಂದರೆ ನಾನು ಅವನು ಸಪ್ರೇಟ್ ಅಲ್ಲ, ಒಂದೇ ಅನ್ನುವಂಥ ಭಾವ ಇರುತ್ತೋ, ಅಂತಹ ಪರಮಾತ್ಮ ಪರಾಯಣರಾದಂತಹ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಅವರು ಆ ಪುನರಾವೃತ್ತಿಯನ್ನು ಅಂದರೆ ಪರಮಗತಿಯನ್ನು ಪಡ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಮನಸ್ಸು ತದ್ರೂಪವಾಗುತ್ತೆ ಅಂತ ಹೇಳಿದಾರಲ್ಲ, ಹಂಗಂದ್ರೆ ಅರ್ಥ ಏನು? ಮತ್ತು ಸಾಂಖ್ಯಯೋಗಕ್ಕನುಸಾರವಾಗಿ ಯಾವ ರೀತಿಯಿಂದ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸು ತದ್ರೂಪವಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸಾಂಖ್ಯಯೋಗದ ಅಭ್ಯಾಸ ಮಾಡುವಂಥವನು ಅಂದರೆ ಜ್ಞಾನಯೋಗದ ಅಭ್ಯಾಸವನ್ನು ಮಾಡುವಂಥವನು ಅಂತ ಅರ್ಥ. ಅವನು ಆಚಾರ್ಯರು ಹೇಳಿರೋ ಹಾಗೆ ಅವರು ಉಪದೇಶ ಮಾಡಿರ್ತಾರಲ್ಲ ಹಾಗೆ, ಮತ್ತು ಶಾಸ್ತ್ರದ ಉಪದೇಶ ಅಂದರೆ ಇಲ್ಲ ಆಚಾರ್ಯರಿಂದ ಕೇಳಿ ತಿಳ್ಕೋಬೇಕು, ಆಚಾರ್ಯರು ಇಲ್ವಾ, ಶಾಸ್ತ್ರದ ಮೂಲಕ ನಾವು ಆ ಉಪದೇಶಗಳನ್ನು ಕೇಳಿ ತಿಳ್ಕೋಬೇಕಾಗತ್ತೆ. ಈ ರೀತಿ ಆಚಾರ್ಯರು ಮತ್ತು ಶಾಸ್ತ್ರದ ಉಪದೇಶದಿಂದ ಇಡೀ ಜಗತ್ತನ್ನು ಮಾಯಾಮಯ, ಇದೆಲ್ಲ ಬರೀ ಮಾಯೆಯಿಂದ ತುಂಬಿರುವಂಥದ್ದು, ಮತ್ತು ಆ ಭಗವಂತ ಒಬ್ಬನೇ ಸತ್ಯ ಅಂತ ತಿಳ್ಕೊಂಡು ಮತ್ತು ಎಲ್ಲ ಅನಾತ್ಮ ವಸ್ತುಗಳ ಚಿಂತನೆಯನ್ನು, ಅಂತಂದರೆ ಯಾವುದು ಆತ್ಮಕ್ಕೆ ಸಂಬಂಧಪಟ್ಟಿಲ್ವೋ, ಅಂದರೆ ಅನಾತ್ಮವಾಗಿದೆಯೋ, ಅಂದರೆ ಭೌತಿಕವಾಗಿದೆಯೋ, ಆ ಎಲ್ಲ ವಸ್ತುಗಳ ಚಿಂತನೆಯನ್ನು ಕಂಪ್ಲೀಟಾಗಿ ಬಿಟ್ಟು ಆ ಮನಸ್ಸನ್ನು ಪರಮಾತ್ಮನ ಸ್ವರೂಪದಲ್ಲಿ ನಿಶ್ಚಲವಾಗಿ ಸ್ಥಿತಗೊಳಿಸೋದಕ್ಕೆ ಅವನು ಆನಂದಮಯ ಸ್ವರೂಪದ ಚಿಂತನೆಯನ್ನು ಮಾಡಬೇಕು. ಯಾವುದನ್ನು ನಾವು ಚಿಂತಿಸ್ತಾ ಇರ್ತೀವೋ ಅದೇ ನಾವು ಆಗ್ಬಿಡ್ತೀವಿ ಅಂತ ಹೇಳ್ತಾರಲ್ವಾ. ಈಗ ನಾವು ಭೌತಿಕವನ್ನೇ ಚಿಂತನೆ ಮಾಡ್ತಾ ಇದ್ರೆ ನಾವು ಭೌತಿಕನೇ ಆಗ್ಬಿಡ್ತೀವಿ. ನಾವು ಬರೀ ದುಃಖವನ್ನೇ ನಾವು ಚಿಂತನೆ ಮಾಡ್ತಾ ಇದ್ರೆ ದುಃಖನೇ ಇರುತ್ತೆ ನಮಗೆ. ಭಯನೇ ನಾವು ಚಿಂತನೆ ಮಾಡ್ತಾ ಇದ್ರೆ ಭಯನೇ ಇರುತ್ತೆ ನಮಗೆ. ಈ ರೀತಿ ಯಾವುದನ್ನು ಚಿಂತಿಸ್ತಾ ಇರ್ತೀವೋ ಅದೇ ಥರ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ, ಅದೇ ನಾವು ಆಗ್ಬಿಡ್ತೀವಿ. ಇಲ್ಲಿ ಸದಾ ಕಾಲ ಮನಸ್ಸನ್ನು ಪರಮಾತ್ಮನ ಸ್ವರೂಪದಲ್ಲಿ ನಿಶ್ಚಲವಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ರೀತಿ ಒಂದೇ ಕಡೆ ಸ್ಥಿತವಾಗಿ ಇಟ್ಕೊಂಡು ಆನಂದಮಯವಾದ ಆ ಸ್ವರೂಪ ಇದೆಯಲ್ಲ, ಭಗವಂತನ ಸ್ವರೂಪ, ಅದರ ಚಿಂತನೆಯನ್ನು ನಾವು ಮಾಡಬೇಕು. ಮತ್ತೆ ಮತ್ತೆ ಆನಂದದ ಆವೃತ್ತಿಯನ್ನು ಮಾಡ್ತಾ ಮಾಡ್ತಾ ಈ ರೀತಿ ನಾವು ದೃಢ ಸಂಕಲ್ಪವನ್ನು ಮಾಡ್ಕೋಬೇಕು. ಏನು ಹೇಳ್ಕೋಬೇಕು? ಈಗ ನಮ್ಮ ಮನಸ್ಸಲ್ಲಿ ಆನಂದದ ಸ್ವರೂಪವನ್ನೇ ಚಿಂತನೆ ಮಾಡ್ತಾ, ಅಂದರೆ ಆ ಭಗವಂತ ಆನಂದ ಸ್ವರೂಪ, ಅಗಾಧವಾದ ಆನಂದ ಇದೆ ಅವನ ಹತ್ರ. ಅದನ್ನು ಮತ್ತೆ 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 ಹೋಗ್ತಾ ಇರುತ್ತೆ, ಅದು ನಮ್ಮ ಮೈಂಡಿಂದ ಬೇರೆ ಕಡೆ ಹೋಗ್ಬಿಡುತ್ತೆ. ಅದನ್ನು ಮತ್ತೆ ತೊಗೊಂಡು ಬಂದು ಅದರಲ್ಲೇ ನಿಲ್ಲಿಸೋದು, ಹೋಗ್ತಾ ಇರುತ್ತೆ ಮತ್ತೆ ತೊಗೊಂಡು ಬಂದು ಅದರಲ್ಲೇ ನಿಲ್ಲಿಸೋದು. ಈ ರೀತಿ ಮಾಡ್ತಾ 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 ಒಂದು ದೃಢ ಸಂಕಲ್ಪ ಕೂಡ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಪೂರ್ಣ ಆನಂದ, ಅಪಾರವಾದ ಆನಂದ, ಶಾಂತ ಆನಂದ, ಘನ ಆನಂದ, ಅಚಲವಾದ ಆನಂದ, ಧ್ರುವ ಆನಂದ, ನಿತ್ಯ ಆನಂದ, ಬೋಧ ಸ್ವರೂಪ ಆನಂದ, ಜ್ಞಾನಸ್ವರೂಪ ಆನಂದ, ಪರಮಾನಂದ, ಮಹಾನ್ ಆನಂದ, ಅನಂತ ಆನಂದ, ಸಮ ಆನಂದ, ಅಚಿಂತ್ಯ ಆನಂದ, ಚಿನ್ಮಯಾನಂದ, ಏಕಮಾತ್ರ ಆನಂದವೇ ಆನಂದ ಪರಿಪೂರ್ಣವಾಗಿದೆ. ಈ ರೀತಿ ನಾವು ಮನಸ್ಸಲ್ಲಿ ಅನ್ಕೋಬೇಕು. ಆನಂದದಿಂದ ಬೇರೆ ಯಾವ ವಸ್ತು ಕೂಡ ಇಲ್ಲ. ಈ ರೀತಿ ನಾವು ನಿರಂತರವಾಗಿ ಮನನ ಮಾಡ್ಕೊಳ್ತಾ ಆ ಸಚ್ಚಿದಾನಂದ ಘನ ಪರಮಾತ್ಮನಲ್ಲೇ ಆ ಮನಸ್ಸು ಅಭಿನ್ನ ಭಾವದಿಂದ ನಿಶ್ಚಲವಾಗೋದಿದೆಯಲ್ಲ, ಅದನ್ನು ಮನಸ್ಸು ತದ್ರೂಪವಾಗೋದು ಅಂತ ಹೇಳೋದು. ಈಗ ಗೊತ್ತಾಯ್ತಾ? ಆನಂದನೇ ಭಗವಂತ ಅಂತ ಇಲ್ಲಿ ಹೇಳ್ತಾ ಇರೋದು. ಪೂರ್ಣವಾಗಿ ಆನಂದ ಇದೆ, ಅಪಾರವಾದ ಆನಂದ ಇದೆ, ಶಾಂತವಾದ ಆನಂದ, ಘನವಾದ ಆನಂದ. ಎಷ್ಟು ಚೆನ್ನಾಗಿರುವಂಥ ಶಬ್ದಗಳನ್ನು ಹಾಕಿದ್ದಾರೆ ನೋಡಿ. ಆ ಶಬ್ದಗಳು ತುಂಬ ತೂಕ ಇರುವಂಥ ಶಬ್ದಗಳು. ಅದೆಲ್ಲವೂ ಕೂಡ ಭಗವಂತನೇ, ಆ ಆನಂದನೇ ಎಲ್ಲಾನು. ಆನಂದವನ್ನು ಬಿಟ್ಟರೆ ಬೇರೆ ಯಾವ ವಸ್ತುನೂ ಈ ಜಗತ್ತಲ್ಲಿ ಇಲ್ಲ. ಅಂದರೆ ಇದೆ, ಕಾಣಿಸುತ್ತೆ ನಮಗೆ, ಅದೆಲ್ಲ ಮಾಯೆ ಅಂತ ತಿಳ್ಕೊಬೇಕು ನಾವು. ಮಾಯೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ.
ಅದೆಲ್ಲ ಶಾಶ್ವತವಾಗಿರುವಂಥದ್ದಲ್ಲ, ಇವತ್ತಲ್ಲ ನಾಳೆ ನಾಶ ಆಗುವಂಥದ್ದು. ಸಚ್ಚಿದಾನಂದ ಘನ ಪರಮಾತ್ಮ ಒಬ್ಬನೇ ಸದಾ ಇರ್ತಕ್ಕಂಥವನು, ಶಾಶ್ವತವಾಗಿರ್ತಕ್ಕಂಥವನು. ಅಂಥ ಆ ಭಗವಂತನಲ್ಲೇ ಮನಸ್ಸು ನಿಶ್ಚಲವಾಗೋದಿದೆಯಲ್ಲ, ಅಭಿನ್ನಾಭಾವದಿಂದ ನಿಶ್ಚಲವಾಗೋದಿದೆಯಲ್ಲ, ಅದನ್ನು ಮನಸ್ಸು ತದ್ರೂಪವಾಗೋದು ಅಂತ ಹೇಳೋದು. ಈಗ ಅರ್ಥ ಆಗಿದೆ ಅಲ್ಲ ನಮಗೆ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.